मेरे ಎಲ್ರಿಗೂ ನಮಸ್ಕಾರ. ಈ ದಿನ ಮತ್ತೊಂದು ಮಾಹಿತಿ ಅಂದರೆ ಯುಡೈಸ್ ಪ್ಲಸ್ನಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ನ ಬಗ್ಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಸ್ಟೂಡೆಂಟ್ ಮಾಡ್ಯೂಲ್ನಲ್ಲಿ ಏನು ಮಾಡ್ಬೋದು ಅಂತಂದರೆ ಕಳೆದ ವರ್ಷದ ಮಕ್ಕಳನ್ನು ಈ ವರ್ಷಕ್ಕೆ ಹೇಗೆ ಪ್ರಮೋಷನ್ ಕೊಟ್ಕೊಳ್ತಕ್ಕಂಥದ್ದು, ಮತ್ತು ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಇರ್ತಾರೆ, ಈ ವರ್ಷ ಆ ಮಕ್ಕಳು ಬೇರೆ ಶಾಲೆಗೆ ಹೋಗ್ತಾರೆ, ಅಂತಹ ಮಕ್ಕಳನ್ನು ನಾವು ಹೇಗೆ TC ಇಶ್ಯೂ ಮಾಡ್ತಕ್ಕಂಥದ್ದು, ಇದರಲ್ಲಿ ಯುಡೈಸ್ ಪ್ಲಸ್ನಲ್ಲಿ ಹೇಗೆ ಆ ಮಕ್ಕಳನ್ನು ಬೇರೆ ಶಾಲೆಗೆ ವರ್ಗಾವಣೆಗೊಳಿಸ್ತಕ್ಕಂಥದ್ದು, ಮತ್ತು ಬೇರೆ ಶಾಲೆಯಿಂದ ನಮ್ಮ ಶಾಲೆಗೆ ಬರ್ತಾರೆ ಆ ಮಕ್ಕಳನ್ನು ಹೇಗೆ ನಾವು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು, ಮತ್ತು ಆ ಮಕ್ಕಳ ಮಾಹಿತಿಯನ್ನು GP ಜನರಲ್ ಪ್ರೊಫೈಲ್ ಮತ್ತು ಎಜುಕೇಷನ್ ಪ್ರೊಫೈಲ್ GP EP ಈ ಒಂದು ಮಾಹಿತಿಯನ್ನು ಹೇಗೆ ಅಪ್ಡೇಟ್ ಮಾಡಬಹುದು ಅನ್ನೋದ್ರ ಬಗ್ಗೆ ನಾನು ಈ ದಿನ ನಿಮಗೆ ಸಂಪೂರ್ಣವಾದಂಥ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಅಂತೇಳಿ ಹೇಳ್ತಾ, ಈ ಒಂದು ಮಾಹಿತಿಯನ್ನು ನೋಡಲಿಕ್ಕಾಗಿ ನಮ್ಮ ಮೊಬೈಲ್ನಲ್ಲೇ ನಾವು ಸಂಪೂರ್ಣವಾದಂಥ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಬೋದು ಸ್ನೇಹಿತರೆ. ಹೇಗಪ್ಪ ಅಂತಂದರೆ, ನಮ್ಮ ಮೊಬೈಲ್ನಲ್ಲಿರ್ತಕ್ಕಂಥ ಗೂಗಲ್ ಸರ್ಚ್ ಇಂಜಿನ್ಗೆ ಹೋಗ್ಬಿಟ್ಟು ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡಿದಾಗ ನಮಗೆ ಈ ಥರದ ಒಂದು ಇಂಟರ್ಫೇಸ್ ನಮಗೆ ಸಿಗುತ್ತೆ. ಈ ಒಂದು ಇಂಟರ್ಫೇಸ್ನಲ್ಲಿ ನಮಗೆ ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಏನು ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಕಾಣಿಸುತ್ತಲ್ವಾ, ಇದನ್ನು ಟಚ್ ಮಾಡಿದಾಗ ಸ್ಟೂಡೆಂಟ್ ಮಾಡ್ಯೂಲ್ ಅಂತ ಟಚ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸ್ಟೂಡೆಂಟ್ ಮಾಡ್ಯೂಲ್ ಅನ್ನು ಟಚ್ ಮಾಡಿದಾಗ ಈ ಥರದ ಒಂದು ಪೇಜ್, ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ನಾವು ಸ್ಟೇಟನ್ನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀವಿ. ಸ್ಟೇಟ್ ಸೆಲೆಕ್ಟ್ ಮಾಡಿಕೊಂಡು ಗೋ ಕೊಡ್ತಾ ಇದ್ದೀವಿ. ಇದು ಗೋ ಕೊಟ್ಟಾಗ ಇಲ್ಲಿ ಮತ್ತೊಂದು ಪೇಜ್ ನಮಗೆ ಇಂಟರ್ಫೇಸು ಒಂದು ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ. ಇದು ಯುಡೈಸ್ ಪ್ಲಸ್ನ ಸ್ಟೂಡೆಂಟ್ ಮಾಡ್ಯೂಲ್ನ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ಪೇಜ್ ಆಗಿದೆ ಸ್ನೇಹಿತರೆ. ಇದರಲ್ಲಿ ನಾವು ಇಲ್ಲಿ ಯೂಸರ್ ನೇಮನ್ನು ಎಂಟ್ರಿ ಮಾಡ್ತಾ ಇದ್ದೀವಿ, ಇಲ್ಲಿ ಪಾಸ್ವರ್ಡನ್ನು ಎಂಟ್ರಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಯೂಸರ್ ನೇಮ್ ಅಂತ ಯಾವುದಪ್ಪ ಅಂತಂದರೆ ನಿಮ್ಮ ಶಾಲೆಯ ಒಂದು ಯುಡೈಸ್ ನಂಬರನ್ನು ನೀವು ಎಂಟ್ರಿ ಮಾಡ್ತಾ ಇದ್ದೀರಿ. ಪಾಸ್ವರ್ಡ್ ಅಂದರೆ ಈಗ ಆಲ್ರೆಡಿ ನೀವು ಏನು ಪಾಸ್ವರ್ಡನ್ನು ಸೆಟ್ ಮಾಡ್ಕೊಂಡಿದ್ದೀರಿ ಆ ಪಾಸ್ವರ್ಡನ್ನು ಎಂಟ್ರಿ ಮಾಡಿ. ಅಕಸ್ಮಾತ್ ಆ ಪಾಸ್ವರ್ಡ್ ಮರ್ತೋಗಿತ್ತು ಅಂತಂದರೆ ನೀವು ಫಾರ್ಗಾಟ್ ಪಾಸ್ವರ್ಡ್ ಅಂತ ಕಾಣ್ತಾ ಇದೆ, ಆ ಫಾರ್ಗಾಟ್ ಪಾಸ್ವರ್ಡನ್ನು ನೀವು ಟೈಪ್ ಮಾಡೋದ್ರ ಮೂಲಕ, ಎಂಟ್ರಿ ಮಾಡೋದ್ರ ಮೂಲಕ ನೀವೇನು ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಅಕಸ್ಮಾತ್ ನಿಮಗೆ ಇಲ್ಲಿ ಫಾರ್ಗಾಟ್ ಪಾಸ್ವರ್ಡ್ನಾಗೂ ನಿಮಗೆ ಓಪನ್ ಆಗಲಿಲ್ಲ ಅಂತ ಅಂದಾಗ ನೀವು BRC ಕಚೇರಿಯನ್ನು ಸಂಪರ್ಕಿಸಿ ನೀವು ಕ್ಯಾಪ್ಚಾ ಕೋಡನ್ನು ಎಂಟ್ರಿ ಮಾಡಿ ನೀವು ಲಾಗಿನ್ ಆದ ತಕ್ಷಣವೇ ಮತ್ತೊಂದು ನಮಗೆ ಈ ಥರದ ಒಂದು ಇಂಟರ್ಫೇಸ್ ನಿಮಗೆ ಓಪನ್ ಆಗ್ತಾ ಇದೆ. ಈ ಒಂದು ಪೇಜ್ನಲ್ಲಿ ನೋಡಿ, ಇಲ್ಲಿ ಕಾಣ್ತಾ ಇದೆ ತಮಗೆ, ಈ ಒಂದು ಪೇಜ್ನಲ್ಲಿ ನಿಮಗೆ ನೋಡಿ ಯುಡೈಸ್ ಪ್ಲಸ್ ಸ್ಟೂಡೆಂಟ್ ಡಾಟಾಬೇಸ್ ಅಂತ ನಿಮಗೆ ಕಾಣಿಸ್ತಾ ಇದೆ, ಮ್ಯಾನೇಜ್ಮೆಂಟ್ ಸಿಸ್ಟಮ್ಮು, ಮತ್ತು ಇಲ್ಲಿ ಇಯರ್ ಕಾಣ್ತಾ ಇದೆ 25, 26, 24, 25 ಅಂದರೆ 2 ವರ್ಷದ ಮಾಹಿತಿ ನಿಮಗೆ ಸಿಗ್ತಾ ಇದೆ. ಈ ಒಂದು ಮಾಹಿತಿಯನ್ನು ತಾವು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಈಗ ನಾವು ಏನು ಮಾಡ್ತಾ ಇದ್ದೀವಿ, 25, 26 ಅಂತ ಏನು ಕಾಣಿಸ್ತಾ ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀವಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಈ ಥರದ ಒಂದು ಇಂಟರ್ಫೇಸ್ ಕಾಣ್ತಾ ಇದೆ. ಇಲ್ಲಿ ನಾವು ಹೇಗಪ್ಪ ಈ ಒಂದು ಮಾಹಿತಿಯನ್ನು ನೋಡ್ಕೊಳ್ಳೋದು ಅಂತಂದರೆ, ಇಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ವ್ಯೂ ಕ್ಲಾಸ್ ವೈಸ್ ಅಂತ ಕಾಣುತ್ತೆ, ಇಲ್ಲಿ ವ್ಯೂ ಸೆಕ್ಷನ್ ವೈಸ್ ಅಂತ 2 ಆಪ್ಷನ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಇದ್ದಾವೆ. ನಿಮಗೆ ಕ್ಲಾಸ್ ವೈಸ್ ಬೇಕು ಅಂದರೆ ಇದನ್ನು ಟಚ್ ಮಾಡ್ಕೊಳ್ಳಿ, ಸೆಕ್ಷನ್ ವೈಸ್ ಬೇಕು ಅಂದಾಗ ಇದನ್ನು ಟಚ್ ಮಾಡಿ. ನೋಡಿ, ಸೆಕ್ಷನ್ ವೈಸ್ ಟಚ್ ಮಾಡಿದಾಗ ನೋಡಿ ನಮಗಿಲ್ಲಿ ಕ್ಲಾಸ್ ವೈಸ್ ಮತ್ತು ಸೆಕ್ಷನ್ ವೈಸ್ ಬಾಯ್ಸ್ ಗರ್ಲ್ಸ್ ಎಲ್ಲ ಮಕ್ಕಳ ಮಾಹಿತಿ ಸಿಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ಈ ಒಂದು ಮಕ್ಕಳ ಮಾಹಿತಿ, ಈ ವರ್ಷ ಎಷ್ಟು ಮಕ್ಕಳನ್ನು ನೀವು ಇಂಪೋರ್ಟ್ ಮಾಡ್ಕೊಂಡಿದ್ದೀರಿ ಅನ್ನೋ ಮಾಹಿತಿ ಸಿಗುತ್ತೆ ಸ್ನೇಹಿತರೆ. ಇಲ್ಲಿ ನಮಗೆ ಈ ನಮ್ಮ ಶಾಲೆಯ ಎಲ್ಲ ಮಕ್ಕಳು ಇಲ್ಲಿ ಬಂದಿದ್ದೇ ನಿಜ ಆದರೆ ನಮ್ಮ ಶಾಲೆಯ ಮಕ್ಕಳು ಆಲ್ರೆಡಿ ಓಕೆ ಆಗಿದೆ, ಬಂದಿದ್ದಾವೆ ಅಂತ ಅರ್ಥ. ಅಕಸ್ಮಾತ್ ಬಂದಿಲ್ಲ ಅಂದರೆ ನಾವು ಆ ಮಕ್ಕಳನ್ನು ಹೇಗೆ ಇಲ್ಲಿಗೆ ನಾವು ತಗೊಳ್ಳೋದು ಹೇಗೆ, ಆ ಮಕ್ಕಳನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಹೇಗೆ, ಪ್ರಮೋಷನ್ ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನಾನು ಮಾಹಿತಿಯನ್ನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಹೇಗಪ್ಪ ಮಾಡೋದು ಅಂತಂದರೆ, ನಾವು ಮೊದಲು ಕಳೆದ ವರ್ಷ ನಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಮಕ್ಕಳನ್ನು ಈ ವರ್ಷ ನಾವು ಹೇಗೆ ಆ ಮಕ್ಕಳನ್ನು ಮುಂದಿನ ವರ್ಷಕ್ಕೆ ಪ್ರಮೋಷನ್ ಕೊಡ್ತಕ್ಕಂಥದ್ದು ಹೇಗೆ ಅನ್ನೋದ್ರ ಬಗ್ಗೆ ನೋಡೋದಾದರೆ, ಇಲ್ಲಿ ಲೆಫ್ಟ್ ಸೈಡ್ನಲ್ಲಿರ್ತಕ್ಕಂಥ ಕೆಲವು ಲಿಂಕ್ಗಳಲ್ಲಿ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಅಂತ ಕಾಣ್ತಾ ಇದೆ, ತಮಗೆ ಗಮನಿಸ್ತಾ ಇದ್ದೀರಿ. ಅದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಕಾಣುತ್ತೆ. ಇದು ಕಳೆದ ವರ್ಷ ನಮ್ಮ ಶಾಲೆಯಲ್ಲಿದ್ದು ಈ ವರ್ಷ ಅದೇ ಶಾಲೆಯಲ್ಲಿ ಮುಂದುವರಿತಾ ಇರ್ತಕ್ಕಂತಹ ಮಕ್ಕಳ ಮಾಹಿತಿ, ಮತ್ತು ಆ ಮಕ್ಕಳು ನಮ್ಮ ಶಾಲೆಯಿಂದ ಬೇರೆ ಶಾಲೆಗೆ TC ಹೋಗಿದ್ರು ಸಹಿತ ಆ ಮಕ್ಕಳನ್ನು ನಾವು ಇಲ್ಲಿ ಲೆಫ್ಟ್ ಔಟ್ ಅನ್ನು ಕೂಡ ಇಲ್ಲಿ ಮಾಡ್ತಕ್ಕಂಥದ್ದು. ಈ ಎರಡನೇದು ಏನಿದೆ ಅಂದರೆ ಇಂಪೋರ್ಟ್ ಮಾಡಲು, ಅಂದರೆ ಬೇರೆ ಶಾಲೆಯಿಂದ ಬಂದಿರತಕ್ಕಂಥ ಮಕ್ಕಳನ್ನು ನಾವು ನಮ್ಮ ಶಾಲೆಗೆ ಅವರ ಪೆನ್ ನಂಬರನ್ನು ತೆಗೆದುಕೊಳ್ಳೋದ್ರ ಮೂಲಕ ಅವುಗಳನ್ನು ಇಂಪೋರ್ಟ್ ಮಾಡ್ಕೊಳ್ತಕ್ಕಂಥದ್ದು ಈ ಆಪ್ಷನ್ ಇರುತ್ತೆ ಸ್ನೇಹಿತರೆ. ಇದಾದಮೇಲೆ ನೆಕ್ಸ್ಟು ಕೆಲವು ಶಾಲೆಯಲ್ಲಿ ಡ್ರಾಪ್ ಬಾಕ್ಸಲ್ಲೂ ಸಹಿತ ಮಕ್ಕಳು ಇರ್ತವೆ, ಇನ್ಆಕ್ಟಿವ್ ಸ್ಟೂಡೆಂಟ್ ಲಿಸ್ಟ್ ಇರುತ್ತೆ, ಅದನ್ನು ಸಹಿತ ತಗೊಂಬನ್ಸ್ಬೋದು. ಇಲ್ಲಿ ಟ್ರಾನ್ಸ್ಫರ್ ಸರ್ಟಿಫಿಕೇಟ್ ಮಾಡಿಲ್ಲ ಅಂದರೆ ನಮ್ಮ ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನು ನಾವು TCಯನ್ನು ಇಶ್ಯೂ ಮಾಡೋದ್ರ ಮೂಲಕ, ಅಂದರೆ TC ಇಶ್ಯೂ ಮಾಡಿದರೆ ಅವರಿಗೆ ಆ ಶಾಲೆಯಲ್ಲಿ ಅವರು ಆ ಮಕ್ಕಳನ್ನು ಇನ್ ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. TC ಇಶ್ಯೂ ಮಾಡೋದ್ರ ಮೂಲಕ ಸಹಿತ ಮಕ್ಕಳ ಮಾಹಿತಿಯನ್ನು ನಾವು ಅಪ್ಡೇಟ್ ಕೂಡ ಮಾಡಬಹುದು ಸ್ನೇಹಿತರೆ. ಕಳೆದ ವರ್ಷದ ಮಕ್ಕಳನ್ನು ಈ ವರ್ಷಕ್ಕೆ ತಗೊಳ್ಳೋದು ಹೇಗೆ ಅನ್ನೋದು ನೋಡೋದಾದರೆ ಸ್ನೇಹಿತರೆ, ಪ್ರೋಗ್ರೆಷನ್ ಆಕ್ಟಿವಿಟಿ ಅಂತ ಏನು ಕಾಣ್ತಾ ಇದ್ದಾರೆ ಇದನ್ನು ಟಚ್ ಮಾಡಿ.
ಇದನ್ನು ಟಚ್ ಮಾಡಿದಂಥ ಸಂದರ್ಭದಲ್ಲಿ ನಿಮಗೆ ಏನು ಕಾಣ್ತಾ ಇದೆಯಪ್ಪ ಅಂತಂದರೆ ಈ ಥರದ ಒಂದು ಫೇಸ್ ಕಾಣ್ತಾ ಇದೆ. ಇದನ್ನು ಸ್ವಲ್ಪ ಮಿನಿಮೈಸ್ ಮಾಡ್ಕೋಬೇಕು ಅಂದರೂ ಕೂಡ ನೀವು ಇಲ್ಲಿ ಇಂಟು ಅಂತ ಕಾಣ್ತಿದ್ದಲ್ಲ ಇದನ್ನು ಕೊಟ್ಕೊಳ್ಳಿ, ಆವಾಗ ಫುಲ್ ಪೇಜ್ ಸಿಗುತ್ತೆ ನಿಮಗೆ. ಇನ್ನೂ ಒಂದು ಆಪ್ಷನ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ 3 ಡಾಟ್ಸ್ ಇದೆಯಲ್ಲ, ಇಲ್ಲಿ ಟಚ್ ಮಾಡಿ. ಇಲ್ಲಿ ಟಚ್ ಮಾಡಿದಾಗ ಇಲ್ಲಿ ನಿಮಗೆ ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣುತ್ತೆ ನೋಡಿ. ಆ್ಯಡ್ ಟು ಹೋಮ್ ಸ್ಕ್ರೀನ್ ಅಂತ ಕಾಣುತ್ತಲ್ವ, ಇದನ್ನು ನೀವು ಟಚ್ ಮಾಡಿ ಇಟ್ಕೊಂಡ್ರಿ ಅಂದರೆ ನಿಮ್ಮ ಡೆಸ್ಕ್ಟಾಪಲ್ಲಿ ಅಂದರೆ ಹೇಗೆ ಒಂದು ಅಪ್ಲಿಕೇಶನ್ ನಿಮಗೆ ಪ್ರತಿ ಸರಿ ಸಿಗುತ್ತೋ ಹಾಗೆ ನಿಮಗೆ ಅದನ್ನು ಸಿಂಪಲ್ಲಾಗಿ ನೀವು ಶಾರ್ಟ್ಕಟ್ಟಾಗಿ ಕೂಡ ಈ ಒಂದು ಯುಡೈಸ್ ಪ್ಲಸ್ನ ಈ ವೆಬ್ಸೈಟನ್ನು ನೀವು ಶಾರ್ಟ್ಕಟ್ಟಾಗಿ ಯೂಸ್ ಮಾಡ್ಕೋಬೋದು. ಪ್ರತಿ ಸರಿ ನಾವು ಯುಡೈಸ್ ಪ್ಲಸ್ ಅಂತ ಟೈಪ್ ಮಾಡ್ಕೊಂಡು ಹೋಗೋದ್ರ ಬದಲಾಗಿ ನೀವು ಈ ರೀತಿಯಾಗಿ ಶಾರ್ಟ್ಕಟ್ ಕೂಡ ಯೂಸ್ ಮಾಡ್ಕೋಬೋದು ಸ್ನೇಹಿತರೆ. ಬನ್ನಿ ಹಾಗಾದ್ರೆ ನೋಡೋಣ. ಇಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ, ಪ್ರೋಗ್ರೆಷನ್ ಆ್ಯಕ್ಟಿವಿಟೀಸ್ಗೆ ಹೋಗ್ಬೇಕಂತಾಗ ಗೋ ಅಂತ ಕೊಡ್ತಾ ಇದ್ದೀವಿ. ಗೋ ಅಂತ ಕೊಟ್ಟ ತಕ್ಷಣ ನಿಮಗೆ ಇಲ್ಲಿ ಕ್ಲಾಸ್ ಕಾಣುತ್ತೆ. ಆ ಕ್ಲಾಸನ್ನು ತೊಗೊಳ್ತಾ ಇದ್ದೀವಿ ನೋಡಿ. ಕ್ಲಾಸ್ ತೊಗೊಂಡಿದ್ದೀನಿ ನಾನು ಸ್ನೇಹಿತರೆ. ಇಲ್ಲಿ ನಾನು 2ನೇ ಕ್ಲಾಸನ್ನು ತೊಗೊಂಡಿದ್ದೀನಿ. ನೀವು ಯಾವ ಕ್ಲಾಸ್ ಮಾಡಬೇಕಾಗಿದೆ ಅಲ್ಲಿ 1ನೇ ಕ್ಲಾಸಿಂದನೂ ನೀವು ಎಲ್ಲ ಮಕ್ಕಳನ್ನು ಮಾಡಬೇಕು. ನಾನೀಗ 1ನೇ ಕ್ಲಾಸ್ ಆಲ್ರೆಡಿ ಮಾಡಿರೋದ್ರಿಂದ 2ನೇ ಕ್ಲಾಸನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ. ಇಲ್ಲಿ ನೋಡಿ ನಿಮಗೆ ಎಲ್ಲ ನಿಮ್ಮ ಶಾಲೆಯಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ನಿಮಗೆ ಕಾಣಿಸ್ತಾ ಇದ್ದಾವೆ ಸ್ನೇಹಿತರೆ. ಇಲ್ಲಿ ಅಕಸ್ಮಾತ್ ನಿಮಗೆ ಈ ಪೇಜು ಭಾಳ ಶಾರ್ಟಾಗಿ ಚಿಕ್ಕದಾಗಿ ಕಾಣ್ತಾ ಇದೆ ಅಂದರೆ ಇದನ್ನು ಡೆಸ್ಕ್ಟಾಪ್ ಸೈಟ್ ಕೂಡ ಮಾಡ್ಕೋಬೋದು. ಇಲ್ಲಿ ನಿಮಗೆ ಏನಾಗ್ತಿದೆ 3 ಡಾಟ್ಸ್ ಅಂತ ಕಾಣ್ತಿದೆ ನೋಡಿ. ಈ 3 ಡಾಟ್ಸ್ ಇದೆಯಲ್ಲ ಅದ್ರ ಮೇಲೆ ಟಚ್ ಮಾಡಿ ಅಲ್ಲಿ ಡೆಸ್ಕ್ಟಾಪ್ ಸೈಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಟಿಕ್ ಮಾಡ್ಕೊಂಡಿರ್ಬೇಕು. ಹಾಗಾದರೆ ನಿಮಗೆ ಈ ಪೇಜ್ ದೊಡ್ಡದಾಗಿ ಕಾಣುತ್ತೆ, ಇಲ್ಲಾಂದರೆ ಸ್ಮಾಲ್ ಆಗಿ ಕಾಣುತ್ತೆ ಸ್ನೇಹಿತರೆ. ಈ ಒಂದು ಪೇಜಿಗೆ ಬರೋದಕ್ಕಿಂತ ಮುಂಚಿತವಾಗಿ ಪೂರ್ವ ಸಿದ್ಧತೆಯಾಗಿ ನೀವು ಪ್ರತಿ ಮಕ್ಕಳ ಒಂದು ಅಟೆಂಡೆನ್ಸು ಮತ್ತು ಆ ಮಕ್ಕಳು ಎಷ್ಟು ಪರ್ಸೆಂಟೇಜನ್ನು ತೊಗೊಂಡಿದ್ದಾರೆ, ಗ್ರೇಡನ್ನು ಎಷ್ಟು ಪರ್ಸೆಂಟೇಜ್ ಮಾರ್ಕ್ಸನ್ನು ತೊಗೊಂಡಿದ್ದಾರೆ ಅನ್ನೋದನ್ನು ನೀವು ಒಂದು ಲೀಸ್ಟಲ್ಲಿ ಮಾಡಿ ಇಟ್ಕೋಬೇಕಾಗುತ್ತೆ ಸ್ನೇಹಿತರೆ. ಬನ್ನಿ ಇಲ್ಲಿ ನೋಡಿ, ಈ 2ನೇ ಕ್ಲಾಸ್ ಮಕ್ಕಳನ್ನು ನಾವು ಈ ವರ್ಷ 3ನೇ ಕ್ಲಾಸ್ ಇರೋದ್ರಿಂದ ಆ ಮಕ್ಕಳನ್ನ ಮುಂದೆ 3ನೇ ಕ್ಲಾಸಿಗೆ ತೊಗೊಳ್ತಾ ಇದ್ದೀನಿ. ಪ್ರಮೋಟೆಡ್ ಬೈ ಎಕ್ಸಾಮಿನೇಷನ್ ಅಂತ ಇದೆಯಲ್ಲ ಅದನ್ನು ತೊಗೊಳ್ತಾ ಇದ್ದೀನಿ. ಯಾಕೆಂದರೆ ಎಕ್ಸಾಮ್ ಬರೆಯೋದ್ರ ಮೂಲಕ ಪ್ರಮೋಟ್ ಆಗಿದ್ದಾರೆ, ಹಾಗಾಗಿ ಅದನ್ನು ತೊಗೊಳ್ತಾ ಇದ್ದೀನಿ. ತೊಗೊಂಡು ಇಲ್ಲಿ ಅಟೆಂಡೆನ್ಸ್ ಅಂತ ಇದೆ ಅಲ್ವಾ, ಪರ್ಸೆಂಟೇಜ್ ಇದೆ. ಆ ಮಗು ಎಷ್ಟು ಪರ್ಸೆಂಟೇಜ್ ತಗೊಂಡಿದೆ ಅನ್ನೋದನ್ನು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಆಮೇಲೆ ಆ ಮಗು ಕಳೆದ ವರ್ಷ ಎಷ್ಟು ದಿನ ನಮ್ಮ ಶಾಲೆಗೆ ಹಾಜರಾಗಿದ್ದರು ಅದನ್ನು ಕೂಡ ಎಂಟ್ರಿ ಮಾಡ್ತಾ ಇದ್ದೀನಿ. ಸ್ಕೂಲ್ ಸ್ಟೇಟಸ್ ಅಂತ ಇದೆ, ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್. ನಮ್ಮ ಶಾಲೆಯಲ್ಲೇ ಈ ವರ್ಷವೂ ಕಂಟಿನ್ಯೂ ಆಗಿದ್ದಾನೆ ಅಂದರೆ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೊಡಬೇಕು. ಇಲ್ಲ ಆ ಮಗು ಶಾಲೆಯಿಂದ ಹೋಗಿದ್ದಾನೆ, ಬೇರೆ ಶಾಲೆಗೆ TC ತಗೊಂಡು ಹೋಗಿದ್ದಾನೆ ಅಂತಂದರೆ ಇಲ್ಲೇ ನಿಮಗೆ ಆಪ್ಷನ್ ಇದೆ, ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಅಂತ ನೀವು ಕೂಡ ಕೊಡ್ಬೋದು. ಆ ಮಗು ಇಲ್ಲೇ ಇದ್ದಾನೆ ಅಂದರೆ ಖಂಡಿತವಾಗ್ಲೂ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೊಡಿ. TC ತಗೊಂಡೋಗಿದ್ದಾನೆ ಅಂತಾಗ ಲೆಫ್ಟ್ ಸ್ಕೂಲ್ ಅಂತ ಕೊಡಿ ಸ್ನೇಹಿತರೆ. ನಾನು ಇದೇ ಮಗು ಇದೇ ಶಾಲೆಯಲ್ಲಿ ಓದ್ತಾ ಇರೋದ್ರಿಂದ ಅದನ್ನು ಸೇಮ್ ಸ್ಕೂಲ್ ಅಂತ ಕೊಟ್ಟಿನಿ. ಅವನು A ಸೆಕ್ಷನ್ನಿಂದ ಇದ್ದಾನೆ ಈಗ, ಹಾಗಾಗಿ ಅದನ್ನು A ಸೆಕ್ಷನ್ ಅಂತ ಕೊಡ್ತಾ ಇದ್ದೀನಿ. ಇದಾದಮೇಲೆ ನಾವು ಏನು ಮಾಡ್ತಾ ಇದ್ವಿ, ಅಪ್ಡೇಟನ್ನು ಕೊಡ್ತಾ ಇದ್ದೀನಿ ಸ್ನೇಹಿತರೆ. ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಬಂತು. ಅದೇ ರೀತಿಯಾಗಿ ನೋಡಿ, ಇಲ್ಲಿ ನೋಡಿ ತಾವು ಗಮನಿಸಬೇಕಾಗತ್ತೆ ಸ್ನೇಹಿತರೆ. ಇಲ್ಲಿ ಏನಾಯ್ತು, ಡನ್ ಅಂತ ಬಂತು. ಇಲ್ಲಿ ಪೆಂಡಿಂಗ್ ಅಂತ ಇದೆ, ಅಂದರೆ ಆಗಿರ್ತಕ್ಕಂಥ ಮಕ್ಕಳ ಮಾಹಿತಿ ಡನ್ ಅಂತ ಬರುತ್ತೆ. ಆಗದೇ ಇದ್ದರೆ, ಅಪ್ಡೇಟ್ ಆಗದೇ ಇದ್ದರೆ ಮಾಹಿತಿ ಪೆಂಡಿಂಗ್ ಅಂತ ಬರುತ್ತೆ ನೋಡಿ. ಪ್ರಮೋಟೆಡ್ ಈ ಮಗುನು ಸಹ, ಈ ಮಗು ನಮ್ಮ ಶಾಲೆಯಿಂದ TC ತಗೊಂಡೋಗಿದ್ದಾನೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಅಂತಂದರೆ ಪ್ರಮೋಟೆಡ್ ಅಂತ ಕೊಡ್ತಾ ಇದ್ದೀನಿ. ಪ್ರಮೋಟೆಡ್ ಕೊಟ್ಟು ಇಲ್ಲಿ ನಾನು ಆ ಮಗುವಿನ ಲಾಸ್ಟ್ ಇಯರ್ ಅಟೆಂಡೆನ್ಸ್ ಪರ್ಸೆಂಟೇಜನ್ನು ಎಂಟ್ರಿ ಮಾಡ್ತಾ ಇದ್ದೀನಿ. ಎಂಟ್ರಿ ಮಾಡಿ ಆ ಮಗು ಎಷ್ಟು ದಿನ ಕಳೆದ ವರ್ಷ ಹಾಜರಿದ್ದ ನಮ್ಮ ಶಾಲೆಗೆ ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ಮತ್ತು ಇಲ್ಲಿ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್, ಅವನು ಈ ವರ್ಷ ನಮ್ಮ ಶಾಲೆಯಲ್ಲಿ ಇಲ್ಲ, ಅವನು TC ತಗೊಂಡೋಗಿದ್ದಾನೆ. ಹಾಗಾಗಿ ನಾನು ಏನು ಮಾಡ್ತಾ ಇದ್ದೀನಿ, ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC ಅಂತ ಎಂಟ್ರಿ ಮಾಡ್ತಾ ಇದ್ದೀನಿ. ನಾನು ಅಲ್ಲಿ ನೋಡಿ ಸೆಕ್ಷನನ್ನು ತೊಗೊಳ್ಳಲ್ಲ, ಏಕೆಂತಂದರೆ ಅವ್ನು ನಮ್ಮ ಶಾಲೆಯಲ್ಲಿ ಇಲ್ಲಲ್ಲ, ಹಾಗಾಗಿ ಆ ಮಗು ಅದನ್ನು ಸೆಕ್ಷನ್ ತೊಗೊಳ್ಳಲ್ಲ. ಈಗ ಏನು ಮಾಡ್ತಾ ಇದ್ದೀನಿ, ನಾನು ಇದನ್ನು ಅಪ್ಡೇಟ್ ಅಂತ ಕೊಡ್ತಾ ಇದ್ದೀನಿ ನೋಡಿ. ಇದು ಒಂದು ನಿಮ್ಗೆ ಕೇಳುತ್ತೆ, ಲೆಫ್ಟ್ ಸ್ಕೂಲ್ ವಿತ್ TC ಆರ್ ವಿತೌಟ್ TC, ಎಸ್ ಹೌದಾ ಅಂತ ಕೇಳುತ್ತೆ. ಕನ್ಫರ್ಮ್ ಕೊಟ್ಟರೆ ಆ ಮಗು ಸಕ್ಸಸ್ಫುಲಿ ಔಟ್ ಆಗಿರುತ್ತೆ. ಆ ಶಾಲೆಯವರು ಆ ಮಗುವನ್ನು ಇನ್ ಕೂಡ ಮಾಡ್ಕೊಳ್ಬೋದು ಸ್ನೇಹಿತರೆ ನೋಡಿ. ಮತ್ತು ನಾನು ಇನ್ನು ಮುಂದಿನ ಮಗುವಿಗೆ ಹೋಗ್ತಾ ಇದ್ದೀನಿ. ಮತ್ತು ಮುಂದಿನ ಮಗುವಿನ ಒಂದು ಪರ್ಸೆಂಟೇಜನ್ನು ಎಂಟ್ರಿಯನ್ನು ಮಾಡ್ತಾಯಿದ್ದೀನಿ. ಅದಾದಮೇಲೆ ಆ ಮಗುವಿನ ಹಾಜರಾತಿಯನ್ನು ಎಂಟ್ರಿ ಮಾಡ್ತಾಯಿದ್ದೀನಿ. ನೆಕ್ಸ್ಟು ಸ್ಟೇಟಸ್ ಸ್ಟಡಿಂಗ್ ಇನ್ ಸೇಮ್ ಸ್ಕೂಲ್ ಅಂತ ಕೇಳುತ್ತೆ. ಆ ಮಗು ಎಸ್, ಆ ಮಗುನು ಸಹ ಸೇಮ್ ಸ್ಕೂಲಲ್ಲಿದ್ದಾನೆ. ಅವನ ಸೆಕ್ಷನನ್ನು ಕೊಡ್ತಾಯಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನಾನು ಅಪ್ಡೇಟನ್ನು ಕೊಡ್ತಾಯಿದ್ದೀನಿ ನೋಡಿ. ಇದು ಹೀಗೆ ನೋಡಿ, ಈ ಮಗು ಅಪ್ಡೇಟನ್ನು ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಮಗುವನ್ನು ತಗೊಳ್ತಾ ಇದ್ದೀನಿ, ಪ್ರಮೋಟೆಡ್ ಕೊಡ್ತಾ ಇದ್ದೀನಿ. ಈ ಮಗುವಿನ ಹಾಜರಾತಿಯನ್ನು ಸಹ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಈ ಮಗು ಸಹ ಎಷ್ಟು ದಿನ ಹಾಜರಾಗಿದ್ದಾನೆ ಅನ್ನೋದನ್ನು ನಾನು ಎಂಟ್ರಿ ಮಾಡ್ತಾಯಿದ್ದೀನಿ. ಸೇಮ್ ಸ್ಕೂಲ್, ನಮ್ಮ ಶಾಲೆಯಲ್ಲಿ ಓದ್ತಾ ಇದ್ದಾನೆ, ಅದನ್ನ ಎಂಟ್ರಿ ಮಾಡ್ತಾಯಿದ್ದೀನಿ. ಸೆಕ್ಷನ್ ಕೊಡ್ತಾಯಿದ್ದೀನಿ, ಅಪ್ಡೇಟ್ ಕೊಡ್ತಾಯಿದ್ದೀನಿ ನೋಡಿ. ಇಷ್ಟು ನೋಡಿ, ನಮ್ಮ ಶಾಲೆಯಲ್ಲಿ ಇಷ್ಟು ಮಕ್ಕಳ ಮಾಹಿತಿ ಏನಾಗಿದ್ದಾವೆ, ಅಪ್ಡೇಟ್ ಆಗಿದೆ ಅಲ್ವಾ.
ಯಾರು ಟಿ ಸಿ ತಗೊಂಡಿದ್ರೆ ಅವ್ರು ಅಪ್ಡೇಟ್ ಆಗಿದೆ. ಅದಾದಮೇಲೆ ಫಿನಲೈಸ್, ನೀವು ಇಲ್ಲಿ ಮಕ್ಕಳ ಮಾಹಿತಿಯನ್ನು ನೀವು ಫಿನಲೈಸ್ ಮಾಡೋಕ್ಕಿಂತ ಮುಂಚಿತವಾಗಿ ನಿಮ್ಮ ಶಾಲೆಗೆ ಬಂದಿರತಕ್ಕಂಥ ಮಕ್ಕಳು ಎಲ್ಲ ಮಕ್ಕಳನ್ನು ಸಹಿತ ನೀವೇನು ಮಾಡಬೇಕಾಗುತ್ತೆ, ಇಂಪೋರ್ಟನ್ನು ಕೂಡ ಮಾಡ್ಕೊಳ್ಬೇಕಾಗತ್ತೆ. ಇಂಪೋರ್ಟ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಶಾಲೆಗೆ ಬಂದಿರತಕ್ಕಂಥ ಮಕ್ಕಳು ಮತ್ತು ಹೋಗಿರ್ತಕ್ಕಂಥ ಮಕ್ಕಳ ಎಲ್ಲ ಮಾಹಿತಿ ಆದಮೇಲೆ ನೀವೇನು ಮಾಡ್ಕೋಬೋದು, ಫಿನಲೈಸ್ ಕೂಡ ಮಾಡ್ಕೊಳ್ಬೋದು. ಇದೇ ಥರ ಎಲ್ಲ ತರಗತಿಯ ಮಕ್ಕಳ ಅಂದರೆ ನಮ್ಮ ಶಾಲೆಯಲ್ಲಿ ಎಷ್ಟು ತರಗತಿಗಳಿದಾವೋ ಎಲ್ಲ ತರಗತಿಯ ಮಕ್ಕಳ ಮಾಹಿತಿಯನ್ನು ನಾವೇನು ಮಾಡಬೇಕು, ಪ್ರೋಗ್ರೆಷನ್ ಆಕ್ಟಿವಿಟೀಸನ್ನು ಕಂಪ್ಲೀಟ್ ಮಾಡಬೇಕು. ಪ್ರೋಗ್ರೆಷನ್ ಆಕ್ಟಿವಿಟಿ ಕಂಪ್ಲೀಟ್ ಆಗಿದೆ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಇಲ್ಲಿ ಸ್ಟೇಟಸ್, ಪ್ರತಿ ಮಕ್ಕಳ ಮುಂದೆ ಸ್ಟೇಟಸ್ ಕಾಣುತ್ತಲ್ವಾ, ಆ ಸ್ಟೇಟಸ್ ಏನಾಗಿರುತ್ತೆ, ಸ್ಟೇಟಸ್ ಇದೆಲ್ಲ ಸ್ಟೇಟಸ್ ಡನ್ ಅಂತ ಆಗಿರಬೇಕು. ಹಾಗಾದ್ರೆ ಮಾತ್ರ ಏನಾಗುತ್ತೆ, ಎಲ್ಲ ಮಕ್ಕಳ ಮಾಹಿತಿ ಕಂಪ್ಲೀಟ್ ಆಗಿರುತ್ತೆ. ಅದಾದಮೇಲೆ ಕೆಳಗೆ ಫಿನಲೈಸ್ ಅಂತ ಇರುತ್ತೆ, ಪ್ರತಿ ಕ್ಲಾಸಿನ ಮಕ್ಕಳ ಮಾಹಿತಿ ಫಿನಲೈಸನ್ನು ನೀವು ಮಾಡಬೇಕಾಗತ್ತೆ. ಅದಾದಮೇಲೆ ನೀವೇನು ಮಾಡ್ತಾ ಇದ್ದೀರಿ, ಮತ್ತೆ ನೆಕ್ಸ್ಟ್ ಪ್ರೋಗ್ರೆಷನ್ ಆಕ್ಟಿವಿಟಿ ಅಂದರೆ ನೆಕ್ಸ್ಟ್ ಮುಂದಿನ ಹಂತಕ್ಕೆ ನಾವು ಹೋಗ್ತಾ ಇದ್ದೀವಿ. ಪ್ರೋಗ್ರೆಷನ್ ಆಕ್ಟಿವಿಟಿ ಇದೆಲ್ಲ ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದ ಮೇಲೆ ನಿಮಗೆ ಏನಾಗ್ತಿದೆ, ಇಲ್ಲಿ ರೈಟ್ ಸೈಡ್ಗೆ ನಿಮಗೆ ಒಂದಿಷ್ಟು ಆಪ್ಷನ್ಗಳು ನಿಮಗೆ ಕಾಣಿಸ್ತಾ ಇದಾವೆ. ಅಂದರೆ ಎಲ್ಲ ತರಗತಿಯ ಮಕ್ಕಳ ಮಾಹಿತಿ ಫಿನಲೈಸ್ ಆಗಿದೆಯೋ ಇಲ್ವೋ, ಎಲ್ಲ ತರಗತಿ ಫಿನಲೈಸ್ ಆಗಿದೆಯೋ ಇಲ್ವೋ ಚೆಕ್ ಮಾಡ್ತಾ ಇದ್ದೀವಿ. ವ್ಯೂ ಸಮ್ಮರಿ ಅಂತ ಇದೆಯಲ್ಲ ಅದನ್ನು ಚೆಕ್ ಮಾಡ್ತಾ ಇದ್ದೀವಿ. ನೋಡಿ, ವ್ಯೂ ಸಮ್ಮರಿ ಅಂದರೆ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಮಕ್ಕಳ ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಆ ಒಂದು ಮಕ್ಕಳ ಮಾಹಿತಿ ಸ್ಟೇಟಸನ್ನು ತಾವು ಗಮನಿಸಬೇಕಾಗತ್ತೆ. ಇಲ್ಲಿ ಸ್ಟೇಟಸ್ ನೋಡಿ, ಎಲ್ಲ ಮಕ್ಕಳದು ಡನ್ ಅಂತ ಆಗಿರುತ್ತೆ. ಇದನ್ನು ತಾವು ಗಮನಿಸಿ. ಇದು ಓಕೆ ಕಂಪ್ಲೀಟ್ ಆದಮೇಲೆ ನೀವು ಎಷ್ಟು ಮಕ್ಕಳದನ್ನು ಫಿನಲೈಸ್ ಕಂಪ್ಲೀಟ್ ಮಾಡಿದಿರಿ ಅನ್ನೋದನ್ನು ಗಮನಿಸಬೇಕಾಗುತ್ತೆ ಸ್ನೇಹಿತರೆ. ಅದಾದಮೇಲೆ ನೆಕ್ಸ್ಟ್ ಇಲ್ಲಿ ಬ್ಯಾಕ್ ಅಂತ ಕಾಣ್ತಾ ಇದೆ, ಬ್ಯಾಕನ್ನು ಟಚ್ ಮಾಡಿ. ಬ್ಯಾಕನ್ನು ಟಚ್ ಮಾಡಿ ನೆಕ್ಸ್ಟ್ ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂತ ನಿಮಗೆ ಇಲ್ಲಿ ಕಾಣಿಸ್ತಾ ಇದೆ. ಪ್ರೋಗ್ರೆಷನ್ ಸಮ್ಮರಿ ಸೆಕ್ಷನ್ ವೈಸ್ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ಪ್ರತಿ ನಿಮ್ಮ ಶಾಲೆಯಲ್ಲಿರುವ ಎಲ್ಲ ಸೆಕ್ಷನ್ಗಳ ಪ್ರೋಗ್ರೆಷನ್ ಆಕ್ಟಿವಿಟಿ ಫಿನಲೈಸ್ ಆಗಿದೆಯೇ ಇಲ್ವೇ ಅಂತ ಗೊತ್ತಾಗುತ್ತೆ ನಿಮಗೆ. ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ ನಿಮ್ಮ ಶಾಲೆಯ ಎಲ್ಲ ತರಗತಿಗಳು ಫಿನಲೈಸ್ ಆಗಿದಾವೋ ಇಲ್ವೋ ನೀವು ಚೆಕ್ ಮಾಡ್ಕೋಬಹುದು. ಮತ್ತೆ ಯಾವ ಡೇಟಿಗೆ ಫಿನಲೈಸ್ ಅನ್ನು ಮಾಡಿದಿರಿ ಅನ್ನೋದನ್ನು ಕೂಡ ನೀವೇನು ಮಾಡ್ಬೋದು, ಚೆಕ್ ಮಾಡ್ಕೋಬಹುದು ಸ್ನೇಹಿತರೆ. ಇದು ಒಂದು ನಿಮಗೆ ಎರಡನೇ ಹಂತದಲ್ಲಿ ಬರ್ತಾ ಇದೆ. ನಂತರ ಮತ್ತೆ ನೀವೇನು ಮಾಡ್ತಾ ಇದ್ರಿ, ಇಲ್ಲಿ ಬ್ಯಾಕ್ ಅನ್ನೋದನ್ನು ನೀವು ಟಚ್ ಮಾಡ್ತಾ ಇದ್ರಿ. ಬ್ಯಾಕ್ ಅನ್ನೋದನ್ನು ಟಚ್ ಮಾಡಿ ನೀವು ಏನು ಮಾಡ್ತಾ ಇದ್ದೀರಪ್ಪ ಅಂದರೆ ಫಿನಲೈಸ್ ಪ್ರೋಗ್ರೆಷನ್ ಅಂತ ಕಾಣುತ್ತೆ ನೋಡಿ, ಇಲ್ಲಿ ಫಿನಲೈಸ್ ಪ್ರೋಗ್ರೆಷನ್ ಅಂತ ಕಾಣುತ್ತೆ. ಇದನ್ನು ಟಚ್ ಮಾಡಿ ಫೈನಲ್ ಆಗಿ ನೀವೇನು ಮಾಡಬೇಕು, ಫೈನಲ್ ಆಗಿ ಫಿನಲೈಸನ್ನು ಮಾಡಬೇಕು. ಇಲ್ಲಿ ಚೆಕ್ ಬಾಕ್ಸ್ ಕಾಣ್ತಾ ಇದೆ ಸ್ನೇಹಿತರೆ ನಿಮಗೊಂದು, ಆ ಚೆಕ್ ಬಾಕ್ಸನ್ನು ಟಚ್ ಮಾಡಿ. ಚೆಕ್ ಬಾಕ್ಸನ್ನು ಟಚ್ ಮಾಡಿ ನೀವು ಸಬ್ಮಿಟನ್ನು ನಾವು ಮಾಡಬೇಕಾಗುತ್ತೆ. ನೋಡಿ, ಈಗ ಏನಾಯಿತು, ನಿಮ್ಮ ಶಾಲೆಯ ಒಂದು ಮಕ್ಕಳ ಮಾಹಿತಿ ಏನಾಯಿತು, ಪ್ರೋಗ್ರೆಷನ್ ಫೈನಲೈಸ್ ಆಗಿ ನಿಮ್ಮದು ಕಂಪ್ಲೀಟ್ ಆಯಿತು. ಇದು ಆದರೆ ಮಾತ್ರ ಮುಂದಿನ ಈ ವರ್ಷದ ಮಕ್ಕಳಿಗೆ ನೀವೇನು ಮಾಡ್ಕೋಬೋದು, ಅಡ್ಮಿಷನ್ ಮಾಡ್ಕೋಬೋದು. ಶಾಲೆಯ ಒಂದು ಪ್ರೋಗ್ರೆಷನ್ ಆಕ್ಟಿವಿಟಿ ಫಿನಲೈಸ್ ಆದಮೇಲೆ ಮುಂದಿನ ಸ್ಟೆಪ್ ಏನಪ್ಪ ಅಂತಂದರೆ, ನೀವು ಏನು ಮಾಡ್ತಾ ಇದ್ರಿ ಸ್ನೇಹಿತರೆ ಅಂತಂದರೆ, ಇಲ್ಲಿ ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಕಾಣುತ್ತೆ, ಅದನ್ನು ಟಚ್ ಮಾಡಿ. ಸ್ಕೂಲ್ ಡ್ಯಾಶ್ಬೋರ್ಡ್ ಅಂತ ಟಚ್ ಮಾಡಿದ ತಕ್ಷಣ ನಿಮ್ಗೆ ಏನಾಗುತ್ತೆ, ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಒಂದು ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತದೆ. ಇಲ್ಲಿ ನೀವೇನು ಮಾಡ್ತಾ ಇದ್ದೀರಿ ಅಂತಂದರೆ, ಇಲ್ಲಿ ನಿಮಗೆ ಸೆಕ್ಷನ್ ವೈಸ್ ಒಂದು ಕಾಣಿಸುತ್ತೆ, ಕ್ಲಾಸ್ ವೈಸ್ ಕಾಣುತ್ತೆ, ಮತ್ತು ಇನ್ನೊಂದು ವ್ಯೂ ಸೆಕ್ಷನ್ ವೈಸ್ ಅಂತ ಕಾಣುತ್ತೆ. ನಾನು ಈಗ ಸೆಕ್ಷನ್ ವೈಸನ್ನು ನಾನು ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೆಕ್ಷನ್ ವೈಸನ್ನು ಸೆಲೆಕ್ಟ್ ಮಾಡ್ಕೊಂಡಾಗ ನೀವೇನು ಫಿನಲೈಸ್ ಮಾಡಿದಿರಲ್ಲ ಆ ಒಂದು ಮಕ್ಕಳ ಮಾಹಿತಿ ಇಲ್ಲಿ ಏನಾಗ್ತಾ ಇದೆ, ಡಿಸ್ಪ್ಲೇ ಆಗ್ತಾ ಇದೆ. ಈ ಒಂದು ಮಾಹಿತಿ ಏನಾಗ್ತಾ ಇದೆ, ಇನ್ಕಂಪ್ಲೀಟ್ ಸ್ಟೂಡೆಂಟ್ ಸ್ಟೇಟಸ್ನಲ್ಲಿ ಕಾಣ್ತಾ ಇದೆ. ಇದನ್ನು ಹಾಗಾದರೆ ಕಂಪ್ಲೀಟ್ ಸ್ಟೇಟಸ್ಗೆ ಇಲ್ಲಿ ರೆಡ್ಡಲ್ಲಿ ಇದೆಯಲ್ಲ, ಆ ಒಂದು ಕಂಪ್ಲೀಟ್ ಸ್ಟೇಟಸ್ಗೆ ನಾವು ತಗೊಳ್ಬೇಕು ಅಂತ ಅಂದಾಗ ಏನು ಮಾಡಬೇಕಪ್ಪ ಅಂತಂದರೆ ಸ್ನೇಹಿತರೆ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ವ್ಯೂ ಮೆಸೇಜ್ ಅಂತ ಕಾಣುತ್ತೆ, ವ್ಯೂ ಮ್ಯಾನೇಜ್ ಅಂತ ಕಾಣುತ್ತಲ್ಲ, ಇದನ್ನು ಟಚ್ ಮಾಡಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಮತ್ತೊಂದು ಪ್ರತಿ ಮಕ್ಕಳ ಒಂದು ನಿಮ್ಮ ಆ ತರಗತಿಯ ಮಕ್ಕಳ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಈ ತರಗತಿಯ ಮಕ್ಕಳ ಮಾಹಿತಿಯನ್ನು ನೀವು ಏನು ಮಾಡಬೇಕಾಗುತ್ತೆ, ಇಲ್ಲಿ GP, EP ಮತ್ತು FP ಇದನ್ನು ಅಪ್ಡೇಟ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದನ್ನು ನಾನು ಈಗ GP ಅನ್ನೋದು ಇದೆಯಲ್ಲ ಅದನ್ನು ಟಚ್ ಮಾಡ್ತಾ ಇದ್ದೀನಿ. ಇದನ್ನು ಟಚ್ ಮಾಡಿದಾಗ ನಿಮಗೆ ಇಲ್ಲಿರ್ತಕ್ಕಂತಹ ಪ್ರತಿ ಮಗುವಿನ ಮಾಹಿತಿಯನ್ನು ನೀವೇನು ಮಾಡಬೇಕಾಗತ್ತೆ, ಒಂದೊಂದೇ ಮಗುವಿನ ಮಾಹಿತಿ ಇಲ್ಲಿ ಡಿಸ್ಪ್ಲೇ ಆಗ್ತಾ ಹೋಗುತ್ತೆ. ಅದನ್ನು ನೀವೇನು ಮಾಡಬೇಕಾಗತ್ತೆ, ಅಪ್ಡೇಟ್ ಮಾಡಿಬಿಟ್ಟು ಸೇವ್ ಅಂತ ಕೊಡ್ತಾ ಇದ್ದೀರಿ. ಸೇವ್ ಅಂತ ನಾನೀಗ ಆಲ್ರೆಡಿ ಅದನ್ನು ಅಪ್ಡೇಟ್ ಮಾಡಿರೋದ್ರಿಂದ ಸೇವ್ ಅಂತ ಆಗ್ತಾ ಇದೆ ಸ್ನೇಹಿತರೆ. ಇಲ್ಲಿ ಅಕಸ್ಮಾತ್ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ನಿಮಗೆ ರೆಡ್ ಒಂದು ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬಾಕ್ಸಲ್ಲಿ ನೀವು ಸೇವ್ ಅಂತ ಕೊಟ್ಟಾಗ ರೆಡ್ ಬಾಕ್ಸ್ ಬಂತು ಅಂದರೆ ನಿಮಗೆ ಏನಾಗ್ತಾ ಇದೆ, ಆ ಒಂದು ಬಾಕ್ಸು ಮ್ಯಾಂಡೇಟರಿ ಆಗಿರುತ್ತೆ, ಅದನ್ನು ಕಂಪಲ್ಸರಿಯಾಗಿ ತುಂಬಲೇಬೇಕಾಗುತ್ತೆ. ಹಾಗಾಗಿ ಆ ಬಾಕ್ಸನ್ನು ತುಂಬಿಕೊಂಡು ನೀವು ಮುಂದೆ ಹೋಗಬೇಕಾಗುತ್ತೆ ಸ್ನೇಹಿತರೆ. ಈಗ ನಾನು ಏನು ಮಾಡ್ತಾ ಇದ್ದೀನಿ, ಇಲ್ಲಿ ನೆಕ್ಸ್ಟ್ ಅಂತ ಇದೆಯಲ್ಲ ಅದು ನೆಕ್ಸ್ಟ್ ಅನ್ನು ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣವೇ ಇಲ್ಲಿ ನೋಡಿ, ಇದರಲ್ಲಿ ಇರ್ತಕ್ಕಂತಹ ಮಕ್ಕಳ ಮಾಹಿತಿ ಎಜುಕೇಷನ್ಗೆ ಸಂಬಂಧಪಟ್ಟಂಥ ಮಾಹಿತಿ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗುತ್ತೆ ಆ ಮಗುವಿಂದು. ಅದನ್ನು ನೀವು ಅಪ್ಡೇಟ್ ಮಾಡಬೇಕಾಗುತ್ತೆ. ಈಗ ಸ್ನೇಹಿತರೆ ನಾನು ಏನು ಮಾಡ್ತಾ ಇದ್ದೀನಿ, ಇದನ್ನು ಅಪ್ಡೇಟ್ ಮಾಡಿರೋದ್ರಿಂದ ನಾನು ಸೇವ್ ಅಂತ ಕೊಡ್ತೀನಿ. ಸೇವ್ ಅಂತ ಕೊಟ್ಟ ತಕ್ಷಣ ನೋಡಿ ಅದು ಏನಾಯಿತು, ಎನ್ರೋಲ್ಮೆಂಟ್ ಡಾಟಾ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂತು ಅಲ್ವಾ. ಆಗ ನಾವು ಏನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಇಲ್ಲಿ ಅಂತಂದರೆ, ನಾನು ನೆಕ್ಸ್ಟ್ ಪೇಜ್ಗೆ ಹೋಗಬೇಕು, FPಗೆ ಹೋಗಬೇಕು, ಅದಕ್ಕೆ ನಾನು ನೆಕ್ಸ್ಟ್ ಅಂತ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣವೇ ಅದರ ಮುಂದಿನ ಪೇಜ್ಗೆ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಇಲ್ಲಿ ನಮಗೆ ಒಂದು ಫೆಸಿಲಿಟೀಸ್
ಆ ಒಂದು ಮಗುವಿಗೆ ಸಂಬಂಧಪಟ್ಟಂತೆ ನಾವು ಫೆಸಿಲಿಟೀಸ್ ಏನೇನು ಕೊಟ್ಟಿದ್ದೀವಿ ಅಂತ ನಾವು ಉದಾಹರಣೆಗೆ ಫ್ರೀ ಟೆಕ್ಸ್ಟ್ ಬುಕ್ಕನ್ನು ಕೊಟ್ಟಿದ್ದೀವಿ, ಫ್ರೀ ಯೂನಿಫಾರ್ಮ್ಸನ್ನು ಕೊಟ್ಟಿದ್ದೀವಿ. ಮತ್ತು ಇದರಲ್ಲಿ ಏನಾದರೂ ಬೆನಿಫಿಟ್ಸ್ ಕೊಟ್ಟಿದ್ದರೆ ಅದನ್ನು ನೀವು ಓಕೆ ಮಾಡಬೇಕಾಗತ್ತೆ. ಮತ್ತು ಆ ಮಗು CWN ಹೌದಾ ಅಂತ ಕೇಳುತ್ತೆ. ಅದು ಎಸ್ ಆದರೆ ಎಸ್, ನೋ ಅಂದರೆ ನೋ ಅಂತ ನೀವೇನು ಮಾಡಬೇಕಾಗತ್ತೆ, ಫಿಲಪ್ ಮಾಡಿ ಸೆಲೆಕ್ಟನ್ನು ಮಾಡ್ಕೊಳ್ಬೇಕಾಗತ್ತೆ ಸ್ನೇಹಿತರೆ. ಅದಾದಮೇಲೆ ಸ್ಕ್ರೀನ್ ಸ್ಪೆಸಿಫೈಡ್ ಡಿಸಬಿಲಿಟಿ ಅಂದರೆ ಲರ್ನಿಂಗ್ ಡಿಸಬಿಲಿಟಿ ಮಗು ಅಂತ ಕೇಳ್ತಾರೆ. ಎಸ್ ಆದರೆ ಎಸ್ ಕೊಡಿ, ನೋ ಅಂದರೆ ನೋ ಕೊಡಿ. ASD ಮಗು ಅಂತ ಕೇಳುತ್ತೆ, ಹೌದಾದರೆ ಹೌದು ಕೊಡಿ. ಡಿಸಬಿಲಿಟಿ ಮಕ್ಕಳು ಸಂಬಂಧಪಟ್ಟಂತೆ ಇದು ನೋ ಕೊಡಿ, ಮತ್ತು ಎಸ್ ಆದರೆ ಎಸ್ ಕೊಟ್ಟು ಅಂತ ಹೋಗಿ ಸ್ನೇಹಿತರೆ. ಈಗ ನಾನು ಏನು ಮಾಡ್ತಾಯಿದ್ದೀನಿ, ಈ ಮಗು ಡಿಸಬಿಲಿಟಿ ಅಲ್ಲ, ಹಾಗಾಗಿ ನಾನು ಈ ಮಗುವಿಗೆ ನಾನು ನೋ ಅಂತ ಕೊಡ್ತಾಯಿದ್ದೀನಿ. ಮತ್ತು ಸ್ಟೂಡೆಂಟ್ ಅಪಿಯರ್ಡ್ ಇನ್ ಸ್ಟೇಟ್ ಲೆವೆಲ್ ಕಾಂಪಿಟೇಷನ್ಸ್ ಏನಾದರೂ ಅಪಿಯರ್ ಆಗಿತ್ತಂದರೆ ಎಸ್ ಕೊಡಿ, ಇಲ್ಲಾಂದ್ರೆ ನೋ ಕೊಡಿ. NCC ಮತ್ತು NSSಗಳಿದ್ದರೆ ಅದನ್ನು ಎಸ್ ಆರ್ ನೋ ಕೊಡಿ. ಅದಾದಮೇಲೆ ಸ್ಟೇಪ್ ಕೆಪಲಿ ಹ್ಯಾಂಡ್ಲಿಂಗ್ ಡಿಜಿಟಲ್ ಡಿವೈಸಸ್ ಇನ್ಕ್ಲೂಡಿಂಗ್ ಇಂಟರ್ನೆಟ್ ಅಂದರೆ ಮಗು ಅದನ್ನು ವರ್ಕ್ ಮಾಡಲಿಕ್ಕೆ ಅರ್ಹತೆ ಇದೆ ಅಂತ ಕೇಳುತ್ತೆ. ನಮ್ಮ ಮಕ್ಕಳು ಸಿಕ್ಕುವಾಗಿರೋದ್ರೆ ನಾನು ಅಂತ ಕೊಟ್ಟಿನಿ. ಮತ್ತು ಆ ಮಗುವಿನ ಹೈಟನ್ನು ಕೂಡ ನಾವು ಪ್ರತಿ ವರ್ಷ ಅಪ್ಡೇಟ್ ಮಾಡಬೇಕಾಗತ್ತೆ ಸ್ನೇಹಿತರೆ. ನಾನು ಈ ಒಂದು ಮಗುವಿನ ಒಂದು ಹೈಟು ನಾನು ಎಂಟ್ರಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಈಗ ಆಲ್ರೆಡಿ ಅದನ್ನು ನಾನು ಏನು ಬರ್ಕೊಂಡು ಇಟ್ಕೊಂಡಿದ್ದೀನಿ. ಅದನ್ನು 114 ಸೆಂಟಿಮೀಟ್ರ್ ಅಂದರೆ 15 ಸೆಂಟಿಮೀಟ್ರ್ಗಳಲ್ಲಿ ಬರಿತಾ ಇದ್ದೀನಿ. ಆಮೇಲೆ ಆ ಮಗುವಿನ ವೆಯ್ಟನ್ನು ಕೂಡ ನಾನು ಬರೀಬೇಕಾಗತ್ತೆ. ಈ ಮಗು ವೆಯ್ಟ್ ಇದೆ, ಅದನ್ನು ಬರಿತಾ ಇದ್ದೀನಿ ಸ್ನೇಹಿತರೆ. ಅದಾದಮೇಲೆ ಇಷ್ಟನ್ನು ನಾನು ಫಿಲಪ್ ಮಾಡಿ ನಾನು ಏನು ಮಾಡ್ತಾಯಿದ್ದೀನಿ, ಸೇವ್ ಅಂತ ಕೊಡ್ತಾಯಿದ್ದೀನಿ. ನೋಡಿ, ಆ ಮಗುವಿನ ಡಾಟಾ ಏನಾಯಿತು, ಆಟೋಮೆಟಿಕ್ಕಾಗಿ ಸೇವ್ ಆಯಿತು. ನೆಕ್ಸ್ಟ್ ಅಂತ ಕೊಡ್ತಾಯಿದ್ದೀನಿ. ನೆಕ್ಸ್ಟ್ ಅಂತ ಕೊಟ್ಟಾಗ ಆ ಪ್ರತಿ ಮಗುವಿನ 3 GP EP FE ಏನು ಅಪ್ಡೇಟ್ ಮಾಡಿದಿರಲ್ಲ, ಅದು ಸಂಪೂರ್ಣವಾದಂಥ ಮಾಹಿತಿ ನಿಮಗೆ ಇಲ್ಲಿ ಸಿಗುತ್ತೆ ಅಲ್ವಾ. ಇದು ನಿಮಗೆ ಓಕೆ ಅಂತ ಇತ್ತು ಅಂದರೆ ನೀವೇನೋ ಇನ್ನೊಂದು ಸರಿ ವೆರಿಫೈ ಮಾಡಿ. ಅಕಸ್ಮಾತ್ ಅಪ್ಡೇಟ್ ಮಾಡೋದಿತ್ತು ಅಂದರೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಕಂಪ್ಲೀಟ್ ಚೆನ್ನಾಗಿ ಸರಿ ಇತ್ತು ಅಂದರೆ ನೀವೇನು ಮಾಡಬೇಕಾಗತ್ತೆ, ಕಂಪ್ಲೀಟ್ ಡಾಟಾ ಅಂತ ಇದೆ, ಅದನ್ನು ಟಚ್ ಮಾಡಿ. ಕಂಪ್ಲೀಟ್ ಡಾಟಾ ಇದೆಯಲ್ಲ, ಅದನ್ನು ಟಚ್ ಮಾಡಿದಾಗ ಓಕೆ ಕೊಟ್ಟರೆ ಆ ಮಗುವಿಂದು ಅಲ್ಲಿಗೆ ನಿಮ್ಮದು ಕಂಪ್ಲೀಟ್ ಮುಗಿಯುತ್ತೆ. ಈ ರೀತಿಯಾಗಿ ಪ್ರತಿ ಮಗುವಿನ GP EP ಮತ್ತು FE ಆ ಮಕ್ಕಳ ಮಾಹಿತಿಯನ್ನು ನೀವೇನು ಮಾಡಬೇಕಾಗುತ್ತೆ, ಅಪ್ಡೇಟನ್ನು ನಾನು ಮಾಡಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡಿ ನಿಮ್ಮ ಶಾಲೆಗೆ ಸಂಬಂಧಪಟ್ಟಂಥ ಎಲ್ಲ ಮಕ್ಕಳ ಮಾಹಿತಿಯನ್ನು ನೀವು ಅಪ್ಡೇಟ್ ಮಾಡೋದ್ರ ಮೂಲಕ ಈ ಒಂದು ನಿಮ್ಮ ಶಾಲೆಗೆ ಸಂಬಂಧಪಟ್ಟಂತೆ ಫೈನಲೈಸನ್ನು ಮಾಡಿಕೊಂಡು GP EP FE ಕಂಪ್ಲೀಟ್ ಮಾಡ್ಕೊಳ್ಳಿ ಸ್ನೇಹಿತರೆ. ಎಲ್ರಿಗೂ ಧನ್ಯವಾದಗಳು.